ನಮಸ್ಕಾರ. ವಾರದಲ್ಲಿ 3 ದಿನ ಈ ಎಣ್ಣೆಯಿಂದ ದೀಪ ಹಚ್ಚಿದರೆ ಮನೆಯಲ್ಲಿ ಲಕ್ಷ್ಮಿಯು ಸದಾ ನೆಲೆಸುವಳು. ನೀವು ಖಜಾನೆಯ ಒಡೆಯರಾಗುವುದಕ್ಕೆ ಸಂಶಯನೇ ಇಲ್ಲ, ಹಾಗಂತಲೇ ಹೇಳ್ಬೋದು. ಹಾಗಿದ್ರೆ ಯಾವ ಎಣ್ಣೆಯಿಂದ ದೀಪನ ನಿತ್ಯ ನಾವು ಹಚ್ಚಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ನೋಡಿ. ದೀಪ ಹಚ್ಚುವುದು ನಮಗೆ ಅದ್ಭುತ ಪ್ರಯೋಜನಗಳನ್ನು ತರುತ್ತದೆ. ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಅಂತ ನಾವು ತಿಳ್ಕೊಂಡು ದೀಪವನ್ನು ಹಚ್ಚಿದರೆ ಅದು ನಮ್ಮ ಜೀವನವನ್ನೇ ಬದಲಾಯಿಸುವಷ್ಟು ಶಕ್ತಿ ಇರುತ್ತದೆ. ಹಣಕಾಸಿನ ಸ್ಥಿತಿ ಕೂಡ ಸುಧಾರಿಸಬೇಕಾದರೆ ನಾವು ಯಾವ ದಿನ ಯಾವ ಎಣ್ಣೆಯ ದೀಪ ಹಚ್ಚಬೇಕು, ದೀಪದ ಎಣ್ಣೆಯ ಪ್ರಯೋಜನಗಳೇನು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ತುಳಸಿಯ ಬಳಿಯಾಗಿರಬಹುದು ದೀಪವನ್ನು ಹಚ್ಚಿಡುವುದು ಸಂಪ್ರದಾಯ. ಹಿಂದೂ ಧರ್ಮದಲ್ಲಿ ನಮ್ಮ ಸಂಪ್ರದಾಯವಾಗಿದೆ. ಇದು ಪೂಜೆಯ ಚಟುವಟಿಕೆಯಾಗಿದೆ. ದೇವರ ಮುಂದೆ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ದೇವರ ಆಶೀರ್ವಾದ ಕೂಡ ಲಭಿಸುವುದು ಎಂಬ ನಂಬಿಕೆ ಕೂಡ ಇದೆ ನಮಗೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ನಿಯಮಿತವಾಗಿ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದು ಮತ್ತು ಮಂಗಳಕರ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ದೇವರ ಪೂಜೆಯನ್ನು ಪ್ರಾರಂಭಿಸುವ ಮುನ್ನ ನಾವು ದೀಪವನ್ನು ಹಚ್ಚಿಟ್ಟು ನಂತರ ಪೂಜೆಯನ್ನು ಪ್ರಾರಂಭಿಸುತ್ತೇವೆ. ಅಗ್ನಿದೇವನನ್ನು ಸಾಕ್ಷಿಯಾಗಿಟ್ಟುಕೊಂಡು ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸು ನಮ್ಮದಾಗಿರುತ್ತದೆ. ಸಾಮಾನ್ಯವಾಗಿ ಸಾಸಿವೆ ಎಣ್ಣೆಯ ದೀಪವನ್ನು ಮನೆಗಳಲ್ಲಿ ನಿತ್ಯ ಬಳಸಲಾಗುತ್ತದೆ. ಆದರೆ ವಾರದಲ್ಲಿ 3 ದಿನ ವಿವಿಧ ಎಣ್ಣೆಗಳಿಂದ ದೀಪಗಳನ್ನು ಹಚ್ಚಿದರೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಇದಲ್ಲದೆ ಇದು ಆರ್ಥಿಕ ಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇನ್ನು ಎಳ್ಳೆಣ್ಣೆ ದೀಪನ ಆಂಜನೇಯ ಸ್ವಾಮಿಯ ಭಕ್ತರಿಗೆ ವಾರದಲ್ಲಿ ಮಂಗಳವಾರ ತುಂಬಾ ವಿಶೇಷವಾದ ದಿನ. ಈ ದಿನದಂದು ಅವರು ವಿಧಿವಿಧಾನಗಳ ಪ್ರಕಾರ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸುವಾಗ ಮಂಗಳವಾರದಂದು ನಾವು ಆಂಜನೇಯ ಸ್ವಾಮಿಯ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡುವುದು ತುಂಬಾ ಮಂಗಳಕರ. ಮಂಗಳನಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಅಲ್ಲದೆ ಯಾವ ವ್ಯಕ್ತಿ ಈ ದೀಪವನ್ನು ಹಚ್ಚುತ್ತಾನೋ ಅವನ ಮನಸ್ಸಿನಲ್ಲಿ ಎಲ್ಲ ರೀತಿಯ ಭಯಗಳು ದೂರಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಎರಡನೆಯದಾಗಿ ಸಾಸಿವೆ ಎಣ್ಣೆಯ ದೀಪ. ವಾರದ ಮೊದಲೇ ದಿನವಾದ ಸೋಮವಾರ ದಿನದಂದು ಶಿವನನ್ನು ಪೂಜಿಸುವ ಪದ್ಧತಿ ಇದೆ. ಈ ದಿನ ನಾವು ಶಿವನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಬಯಸಿದ ಎಲ್ಲ ರೀತಿಯ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು. ನಂಬಿಕೆಗಳ ಪ್ರಕಾರ ಸೋಮವಾರದ ದಿನದಂದು ಬಿಲ್ವಪತ್ರೆ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಈ ದೀಪವನ್ನು ಹಚ್ಚಿಡುವುದರಿಂದ ಅದು ಆ ವ್ಯಕ್ತಿಯ ವೈವಾಹಿಕ ಅಂದರೆ ಮದುವೆಯ ಜೀವನವು ನಡೆಯುತ್ತಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಸಂಬಂಧಗಳನ್ನು ಬಲಪಡಿಸುತ್ತದೆ. ಇನ್ನು ಕೊನೆಯದಾಗಿ ಮೂರನೆಯದು, ಈ ದೀಪನ ಬೆಳಗಿಸಿ. ಅಂದರೆ ಗುರುವಾರದ ದಿನ ಈ ದೀಪ ಬೆಳಗಿಸಿದರೆ ಬಹಳನೇ ಒಳ್ಳೆಯದು. ಹಿಂದೂ ಧರ್ಮದಲ್ಲಿ ಗುರುವಾರವನ್ನು ಗುರುವಿನ ದಿನವೆಂದು, ವಿಷ್ಣು ಮತ್ತು ರಾಯರ ದಿನವೆಂದು ಪರಿಗಣಿಸಲಾಗುವುದು. ಈ ದಿನ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ. ಗುರುವಾರದ ದಿನದಂದು ಬಿಲ್ವಪತ್ರೆ ಮರದ ಬಳಿ ಎಣ್ಣೆಯಲ್ಲಿ ಅರಿಶಿಣವನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಎನ್ನುವ ನಂಬಿಕೆ ಇದೆ. ಇದು ಗುರುದೋಷಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ಗ್ರಹ ದೋಷಗಳಿಂದಲೂ ಪರಿಹಾರ ಸಿಗುವಂತೆ ಮಾಡುತ್ತದೆ. ದೀಪಕ್ಕೆ ಯಾವ ಎಣ್ಣೆ ಹಾಕಿ ಹಚ್ಚಬೇಕು ಎಂದು ಮಾಹಿತಿ ನೀಡಿದ್ದೀನಿ. ಹಾಗೆ ದೀಪ ಹಚ್ಚುವಾಗ ಯಾವ ಮಂತ್ರವನ್ನು ಪಠಿಸಬೇಕು ಎಂದು ನೋಡೋಣ. ದೀಪವನ್ನು ಬೆಳಗಿಸುವಾಗ ಈ ಮಂತ್ರವನ್ನು ತಪ್ಪದೇ ಪಠಿಸಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ನಾವು ವಾರದಲ್ಲಿ ಈ 3 ದಿನ ಈ ದೀಪಗಳನ್ನು ಬೆಳಗಿಸುವುದರಿಂದ ಮಾನಸಿಕ ನೆಮ್ಮದಿಯನ್ನು ಸಹ ಕಂಡುಕೊಳ್ಳಬಹುದು. ಹಾಗೆಯೇ ಲಕ್ಷ್ಮಿಯೂ ಸಹ ನೆಲೆಸುತ್ತಾಳೆ ಮನೆಯಲ್ಲಿ. ಇದರಿಂದ ನಮಗೆ ದೇವರ ಆಶೀರ್ವಾದ ಕೂಡ ಪ್ರಾಪ್ತವಾಗುತ್ತದೆ. ಈ ದೀಪಗಳನ್ನು ಬೆಳಗಿಸುವಾಗ ಈ ಮಂತ್ರವನ್ನು ಪಠಿಸಿ. ಧನ್ಯವಾದಗಳು.